ನೋಡಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. शिवोऽहं ॐ शिवोऽहं रुद्रनामं भजेऽहम्. वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्करा. ॐ शिवोऽहं ॐ शिवोऽहं रुद्रनामं भजेऽहम्. हर 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 महादेव. ನಮಸ್ಕಾರ ಸರ್. ತಮಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್. ಈ ಕ್ಷೇತ್ರದ ಬಗ್ಗೆ ಮತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ತಾವು ತಿಳಿಸ್ಬೇಕು ಕೇಳ್ಕೊಳ್ತೀವಿ. ಈ ಹೆಟ್ಟೂರು ಗ್ರಾಮ ವಿಶೇಷವಾದಂತಹ ಸ್ಥಳ. ಇದು ಊರಿನ ಈಶಾನ್ಯ ದಿಕ್ಕಿನಲ್ಲಿರುವಂಥ ದೇವಸ್ಥಾನ. ಇದು ನಮ್ಮಗಳಿಗೇ ಗೊತ್ತಿಲ್ಲ. ನಮ್ಮ ತಂದೆ, ತಾತ, ಅವರ ತಂದೆ ಯಾರಿಗೂ ಗೊತ್ತಿಲ್ಲ. ತುಂಬ ಹಿಂದೆ ಆಗಿರುವಂಥ ದೇವಸ್ಥಾನ. ಯಾರ ಕಾಲದಲ್ಲಿ ಆಗಿದೆ ಅಂತ ನಮಗೂ ಗೊತ್ತಿಲ್ಲ. ತುಂಬ ಎವ್ರಿ ಇಯರು ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಿದ್ದೀವಿ. ಶಿವರಾತ್ರಿ ದಿನ ನಮ್ಮ ಈ ಟ್ರಸ್ಟನ ಅಧ್ಯಕ್ಷರು ಭದ್ರಾಜರು ಅವರ ಮುಖಂಡತ್ವದಲ್ಲಿ ತುಂಬ ಸಾವಿರಾರು ಜನ ಸೇರ್ತಾರೆ. ಸಾವಿರಾರು ಜನ. ನಾವು ಈ ಸರಿ ಒಂದು 30,000 ಜನ ಎಕ್ಸ್ಪೆಕ್ಟೆಡ್ ಅಂದಾಜಿದೆ. ನೋಡೋಣ. ನಾಳೆ ಅನ್ನಪ್ರಸಾದನೂ ಇದೆ. ನಾಳೆ ಒಂದು 20,000 ಜನಕ್ಕೆ ಏರ್ಪಾಡು ಮಾಡಿದ್ದೀವಿ. ಸುಮಾರು ದೂರದ ಊರುಗಳಿಂದಲೂ ಸಹ ಜನಗಳು ಬರ್ತಾರೆ ಈ ಸ್ವಾಮಿನ ದರ್ಶನ ಮಾಡಲಿಕ್ಕೆ. ಈ ಲೋಕಲ್ನವರು ಅಂತಲ್ಲ, ನಮ್ಮ ಕರ್ನಾಟಕದ ಬೇರೆ ಹೊರಗಿನ ಜಿಲ್ಲೆಗಳಿಂದ ಬರ್ತಾರೆ, ರಾಜ್ಯದವರು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇದೇ ನಮ್ಮ ದೇವಸ್ಥಾನದ ವಿಶೇಷ ಸರ್. ಇವತ್ತಿನ ವಿಶೇಷ ಕಾರ್ಯಕ್ರಮಗಳಿದೆ. ಸ್ವಾಮಿ ಕಾರ್ಯಕ್ರಮಗಳು ಏನಿದೆ ಇವತ್ತು? ಸ್ವಾಮಿ ಕಾರ್ಯಕ್ರಮಗಳು ದೇವಸ್ಥಾನದ ಅಭಿಷೇಕ ಕಾರ್ಯಕ್ರಮಗಳೇನಿದೆ ಇವತ್ತು? ಬೆಳಗ್ಗೆನೇ ದೇವರಿಗೆ ಅಭಿಷೇಕ ಅಲಂಕಾರ ಆದಮೇಲೆ ಮತ್ತು ಭಕ್ತರಿಗೆ ದರ್ಶನ, ಪ್ರಸಾದ ವಿನಿಯೋಗ ಕೂಡ ಇದೆ ಇವತ್ತು. ಅಲ್ಲ, ಅದು ಬೆಳಗಿನ ಜಾವ ಪೂಜೆ ಸ್ಟಾರ್ಟ್ ಆದಾಗಿಂದಲೂ ಬರುವಂಥ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡ್ತಾನೆ ಇದ್ದೀವಿ. ಅದು 24 hours ಇರುತ್ತೆ ಪ್ರಸಾದ. ನಾಳೆ ಅನ್ನಸತ್ರ ಇದ್ದೇ ಇರುತ್ತೆ. ಭಕ್ತರು ಬರೋವರು ಪ್ರಸಾದ ಮಾತ್ರ ಕೊಡ್ತಾನೆ. ಥ್ಯಾಂಕ್ ಯು ಸರ್. ಮತ್ತೆ ಹೇಳಿ ಸರ್. ವಿಶೇಷ ಜಾಗರಣೆ ವಿಶೇಷ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆವರೆಗೂ ಒಂದು ಮನೋರಂಜನಾ ಕಾರ್ಯಕ್ರಮವೂ ಸಹ ದೇವಸ್ಥಾನದ ಪ್ರಯುಕ್ತ, ಈ ಗ್ರಾಮದ ಪ್ರಯುಕ್ತ ಅಧ್ಯಕ್ಷ. ಈ ಕಾರ್ಯಕ್ರಮದಲ್ಲಿ ಕಲಾ ತಂಡಗಳು ಭಾಗವಹಿಸುತ್ತಿದೆ ಅಥವಾ ಹೇಗೆ? ನಮ್ಮ ರಾಜ್ಯದ ಚಲನಚಿತ್ರ ಗಾಯಕರು, ಹಿನ್ನೆಲೆ ಗಾಯಕರು, ಗಾಯಕಿಯರು ಮತ್ತು ಈ ಕಾಮಿಡಿ ಕಲಾವಿದರು ಅವರೆಲ್ಲ ಬಂದು ಈ ಮನೋರಂಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ.
ಥ್ಯಾಂಕ್ ಯು ಸರ್. ಸರ್ ಸಾಕ್ಬಿಡಿ ಮಾತಾಡೋಣ. ಪರವಾಗಿಲ್ಲ ಮಾಡಿ ಅಧ್ಯಕ್ಷ. ಅಧ್ಯಕ್ಷ ನಮಸ್ಕಾರ. ಸರ್ ಕಾರ್ಯಕ್ರಮದ ಬಗ್ಗೆ ನೀವು ಕೂಲಂಕಷವಾಗಿ ಹೇಳಿಬಿಡಿ ದಯವಿಟ್ಟು. ಸರ್ ಮಾಮೂಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿದೆ. ಹಾಗೂ ಇವತ್ತು ಸಂಜೆ ನಟರಾಜ್ ಎಂಟರ್ಟೈನರ್ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಸಾಧು ಕೊಕ್ಕಿಲ, ಅನುಶ್ರೀ ಅವರು, ದುನಿಯಾ ವಿಜಯ್ ಅವರು ಇನ್ನೂ ಮುಂತಾದವರು ಕಾರ್ಯಕ್ರಮ ನಡೆಸ್ಕೊಡ್ತವ್ರೆ. ಚಲನಚಿತ್ರ ನಟ ಎಲ್ಲರೂ ಸೇರಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ನಾಳೆ ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೂ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಸ್ವಲ್ಪ ವಿಜೃಂಭಣೆಯಿಂದ ನಡೀತದೆ. ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ತಮಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಸರ್ ನಮ್ಮ ಹೆಸರು ರಾಮಚಂದ್ರಾಚಾರ್ಯ, ಅಟ್ಟೂರು ಗ್ರಾಮವಾಸಿ. ಈ ಮಹಾಶಿವರಾತ್ರಿ ಹಬ್ಬದಲ್ಲಿ ಇಡೀ ನಾಡಿನ ಜನತೆ ನಮ್ಮ ಅಟ್ಟೂರು ಗ್ರಾಮದಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಂಥ ಆರ್ ಅಬ್ರಾಜ್ ಅವರು ಅವರ ಒಂದು ಸನ್ನಿಧಾನದಲ್ಲಿ ಮತ್ತು ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಗೂ ಈ ಮಹಾಶಿವರಾತ್ರಿ ಹಬ್ಬದ ಈ ಸುಮಾರು 16 ಊರುಗಳಿಂದ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ಜಾಗದಲ್ಲಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಭಗವಂತನ ಕೃಪೆಯಿಂದ ಎಲ್ಲರೂ ಒಳ್ಳೆಯದಾಗ್ತಾ ಇದೆ. ಅದೇ ರೀತಿಯಾಗಿ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಸ್ವಾಮಿ ಕಾಶಿ ವಿಶ್ವನಾಥ ಕೃಪೆಯಿಂದ ಎಲ್ಲರಿಗೂ ಭಗವಂತ ಕಾಪಾಡಲೆಂದು ನಮ್ಮ ಗ್ರಾಮದ ಪರವಾಗಿ ನಮ್ಮ ಭಕ್ತಾದಿಗಳ ಪರವಾಗಿ ನಾನು ಧನ್ಯವಾದಗಳು. ನಮಸ್ಕಾರ ಸರ್. ತಮಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ. ಮೊದಲಿಗೆ ಕರ್ನಾಟಕ, ನನ್ನ ಹೆಸರು ಚಂದ್ರಶೇಖರ್ ಅಂತ, ಇದೇ ಗ್ರಾಮದ ಒಬ್ಬ. ಮಾತಾಡಿ. ಮೊದಲನೇಗೆ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಬಯಸುತ್ತೇವೆ. ಈ ಅಟ್ಟೂರು ಗ್ರಾಮದಲ್ಲಿ ಇರುವಂಥ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನವು ತುಂಬ ಹಳೆಯ ಇತಿಹಾಸ ಹೊಂದಿದೆ. ಈ ಇತಿಹಾಸ ನಮಗೂ ತಿಳಿದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಆದರೂ ಸಹ ನನಗೆ ಆ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದಿಲ್ಲ. ಓಕೆ, ಈ ದಿನ ವಿಶೇಷ ಏನಂದರೆ ಇಲ್ಲಿ ಸುಮಾರು 30,000 ಜನ ಸೇರುವ ಸಂಬಂಧ ಇದಿದೆ. ಇವತ್ತಿನ ಜನ ಅಂದಾಜು ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದೀರಿ. 30,000 ಜನ ಸೇರ್ತಾರೆ. ಕರ್ನಾಟಕ ರಾಜ್ಯ ಮತ್ತು ಇತರೆ ರಾಜ್ಯಗಳಿಂದ ಮತ್ತು ಇತರೆ ಜಿಲ್ಲೆಗಳಿಂದ ಈ ದಿನ ಬರ್ತಾ ಇದ್ದಾರೆ. ಜನ ಸಾಗರ ಬರ್ತಾ ಇದೆ. ಬೆಳಗ್ಗೆ ಸುಮಾರು 4:30ಗೆ ಅಭಿಷೇಕ ಮಾಡಿ ತದನಂತರ ಅಲಂಕಾರ ಮಾಡಿ ಪೂಜಾ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸುಮಾರು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಸತತ ಸುಮಾರು ಒಂದು 500ರಿಂದ 600 ಮೀಟರ್ ಸಹ ಕ್ಯೂ ಇದೆ. ಜನ ಒಂದು ದರ್ಶನ ಪಡುತ್ತಿದ್ದಾರೆ. ಇದೆಲ್ಲ ನಮ್ಮ ಗ್ರಾಮದವರು, ಸುತ್ತಮುತ್ತ ಗ್ರಾಮದೆಲ್ಲ ಸೇರಿ ನಮ್ಮ ವರದರಾಜು ಎಂಬ ಅಧ್ಯಕ್ಷರು, ವರದರಾಜು ಆರ್ ಅವರು ಇದೇ ಗ್ರಾಮದವರು, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸ್ತಿದ್ದೇವೆ. ಹಾಗೂ ಸಂಜೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ಇರುವುದರಿಂದ ನಟರಾಜ್ ಎಂಟರ್ಟೈನರ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಇದರಲ್ಲಿ ಹಲವಾರು ರೀತಿಯಾದಂಥ ಶಿವನ ಭಕ್ತಿ ಗೀತೆಗಳನ್ನು ಸಹ ಹಾಡುತ್ತಿದ್ದಾರೆ. ಹಾಗೂ ನಾಳೆ ಬೆಳಗ್ಗೆ ಸ್ವಾಮಿಯ ರುದ್ರಾಭಿಷೇಕ ತದನಂತರ ಮಹಾಮಂಗಳಾರತಿ ಆದ ನಂತರ ಬೆಳಗ್ಗೆ 8 ಗಂಟೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಸುಮಾರು 2ರಿಂದ 3,000 ಜನಕ್ಕೆ ಅಟ್ ಎ ಟೈಮ್ ಊಟ ಮಾಡಲು ವ್ಯವಸ್ಥೆ ಮಾಡಲಾಗಿರುತ್ತದೆ. ಮತ್ತು ಸುಮಾರು 30,000 ಜನ ಬರ್ಬೋದು, ನಾಳೆನೂ ಸೇರ್ಬೋದು ಅಂತ ಅಂದಾಜಿಸಲಾಗಿರುತ್ತದೆ. ಇದು ಇವತ್ತಿನ ಮಹಾಶಿವರಾತ್ರಿಯ ವಿಶೇಷ. ನಮಸ್ಕಾರ ಗುರುಡೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತಿಳಿಸಿ. ಇದು ಪುರಾತನ ದೇವಸ್ಥಾನ. ನಾವು ಹುಟ್ಟಿ ಬೆಳೆದಿದ್ದೇನೆ. ಆವಾಗ ಹಾಳು ಬಿದ್ದಿತ್ತು ಇದು ದೇವಸ್ಥಾನ, ನೋಡೋರು ಇರಲಿಲ್ಲ. ಈಗ ಜೀರ್ಣೋದ್ಧಾರ ಮಾಡಿ ಈಗ ನಡೆಸ್ಕೊಂಡು ಹೋಗ್ತಾವ್ರೆ, ಒಂದು ಮಂಡಳಿ ಮಾಡಿಕೊಂಡು. ಎಷ್ಟು ವರ್ಷದಿಂದ ಇದು, ಎಷ್ಟು ವರ್ಷದ ನಂತರ ಜೀರ್ಣೋದ್ಧಾರ ಆಗಿದೆ ಇದು? ಇದು 50 ವರ್ಷದಿಂದ. ನಮಗೆ ಇವಾಗ 70 ವರ್ಷ. ಅವಾಗ ಸ್ವಲ್ಪ ದಿನ ನಾವು ನೋಡೋದಂಗೆ ಹಾಳು ಬಿದ್ದಿತ್ತು ಇದು ದೇವಸ್ಥಾನ, ಯಾರು ನೋಡೋರು ಇರಲಿಲ್ಲ. ಇದ್ರದ್ದು ಜಮೀನು ಇವೆಲ್ಲ ಇದೆ ಅಂತ ಹೇಳ್ತಾರೆ. ಅದು ಮುಂದಿನ ಇದು ಆಯಿತಾ. ಇದು ಪುರಾತನ ಕಾಲದಲ್ಲಿ ಜ್ಯೋತಿ ಉರಿತಾ ಇತ್ತು. ಅದು 8 ಊರಿಗೂ ಅದು ಕಾಣಿಸ್ತಾ ಇತ್ತಂತೆ ಬೆಳಕು ಕಂಡಂಗೆ.
ಮತ್ತೆ ಗುರುಗಳೇ, ಈಗ ಈ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಅಂತ ತಮಗೆ ಏನಾದ್ರು ಗೊತ್ತಿದೆಯಾ? 10ನೇ ಶತಮಾನದ ದೇವಸ್ಥಾನ ಯಾರೂ ನೋಡಿಲ್ಲ. ಈಗಿನ ಜನರೇಷನ್ 10ನೇ ಶತಮಾನದಿದ್ದು. 50 ವರ್ಷ ಹಿಂದೆ ನಾವು ನಮ್ಮ ಗ್ರಾಮಸ್ಥರು, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಗೆ ಇವಾಗ 75 ವರ್ಷ ಆಯ್ತು, ನಾವು ಹುಟ್ಟಿ ಬೆಳೆದಿದ್ದೇನೆ. 75 ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಇದು ಮೂಲ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಎಷ್ಟು ವರ್ಷಗಳಿಂದ ಹಳೆದು ಅಂತ ಅದಕ್ಕೆ ಗೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಪುರಾತನ. ಮೊದಲು ಪೂಜೆ ಮಾಡ್ತಾ ಇದ್ದರು, ಹುಚ್ಚಿ ಹಿಡಿದು ಅವರು ಇದಾಗೋದ್ರು, ಉದಾಹರಣ ಅಂತ ಹೇಳ್ಬಿಟ್ಟು. ಅವ್ರು ಯಲಹಂಕದಲ್ಲಿ ಇದ್ದರು ಸ್ವಲ್ಪ ದಿನ, ಆಮೇಲೆ ತೀರ್ಕೊಂಡ್ರು. ಇದು ನಮಗೆ ತಿಳಿದಾಗಿದೆ. ಬೇರೆ ಪೂಜೆ ಮಾಡ್ತಾ ಇದ್ರು. ಅದಾದ ನಂತರ ಸ್ವಲ್ಪ ದಿನ ಆಳ್ಬಿತ್ತು. ಇದು ನೋಡೋರು ಇರಲಿಲ್ಲ. ಈಗ ಎಲ್ಲರೂ ಸೇರಿ ಭಕ್ತಾದಿಗಳು ಜೀರ್ಣೋದ್ಧಾರ ಮಾಡಿ ಈಗ ನಡೆಸ್ಕೊಂಡು ಹೋಗ್ತಾರೆ. ಸ್ವಾಮಿ ತನ್ನ ಕಾರ್ಯಗಳನ್ನ ಜನಗಳ ಕೈಯಲ್ಲಿ ಆ ಕಾಲಕ್ಕೆ ಸ್ವಯಂ ಪ್ರೇರಣೆ ಮಾಡಿಕೊಂಡು ಸ್ವಯಂ ಪ್ರೇರಣೆಯಾಗಿ ಮಾಡ್ತಾ ಇದ್ದಾರೆ. ಬಲವಂತದಿಂದ ಯಾರು ಮಾಡ್ತಾ ಇಲ್ಲ, ಸ್ವಾಮಿನೇ ಮಾಡಿಸ್ಕೊಳ್ತಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಇಷ್ಟು ಜನಗಳು ಇಷ್ಟು ಪ್ರೇರಣೆ ಇರೋದ್ರಿಂದ ಭಕ್ತಾದಿಗಳು ಬಂದು ಸೇರಿ ಈಗ ನಡ್ಕೊಂಡು ಹೋಗ್ತಾ ಇದೆ. ಈ 3 ದಿನ ಮೊದಲಿಂದನೂ ಜಾತ್ರೆ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಶಿವರಾತ್ರಿ ಹಬ್ಬ ಅಂದರೆ ಇಡೀ ಯಲಹಂಕ ಹೋಬಳಿನಲ್ಲಿ ನಂಬರ್ 1 ಈಗ ಅಟೂರಲ್ಲಿ ಗ್ರಾಮದಲ್ಲಿ ನಡೀತಾ ಇರೋದು. ಪುರಾತನ ದೇವಸ್ಥಾನ ಅಂತ ನಮ್ಮ ತಾತ ಮುತ್ತಾತನ ಕಾಲದಿಂದ ಇದು ದೇವಸ್ಥಾನ. ಯಾರು ಗೊತ್ತಿಲ್ಲ, ಎಷ್ಟು ಶತಮಾನದ್ದು ಅಂತ ಯಾರು ಗೊತ್ತಿಲ್ಲ. ಆಯಾ ಜನರೇಷನ್ ಅವರು ಆಯಾ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಮುಂದಕ್ಕೆ ವಿಜೃಂಭಣೆ ನಡೀತಾ ಇದೆ. ಮುಂದೆ ಶುರು ಮಾಡಿಕೊಂಡು ವೀರಭದ್ರೇಶ್ವರ ಇದು ಘಾಟಿ ಒಂದೇ ಸತಿ ಪ್ರತಿಷ್ಠಾಪನೆ ಆಗಿರೋಂಥದ್ದು. ಇದು 10ನೇ ಶತಮಾನದ ಹಾಗಾದ್ರೆ ಅಂದಾಜು. 10ನೇ ಶತಮಾನದ ಹೊಯ್ಸಳ ಕಾಲದ ದೇವಸ್ಥಾನ ಇದು. ಇದು ಪರಂಪರೆ ಮುಸ್ಲಿಮ್ಸು ಬ್ರಿಟಿಷ್ನವರೆಲ್ಲ ಆಡ್ಬಿಟ್ಟು ಆಮೇಲೆ ನಮ್ಮ ಇಂಡಿಯನ್ಸ್ ಬಂದಿರೋದಿಲ್ಲ. ಈಗ ನಮಗೆ ತಿಳಿದ ಮಟ್ಟಿಗೆ 50 ವರ್ಷ ಹಿಂದೆಲೇ ನಾವೇ ಜೀರ್ಣೋದ್ಧಾರ ಮಾಡಿದ್ವಿ ಊರು ಗ್ರಾಮಸ್ಥರ ಸೇರಿ. ಅದಕ್ಕಿಂತ ಆಳ್ಬಿಟ್ಟಿತ್ತು. ಅದಕ್ಕಿಂತ ಎಷ್ಟೋ ಶತಮಾನಗಳಲ್ಲಿ ಈ ದೇವಸ್ಥಾನ ನಡ್ಕೊ ಬರ್ತಾ ಇದೆ ಪರಂಪರೆಯಾಗಿ. ಇತಿಹಾಸ ತುಂಬ ಇದೆ. ಇದು ಹೇಳುವಂಥದ್ದು ಇತಿಹಾಸದ ಬಹಳ ದೇವಸ್ಥಾನ. ಅದರ ಇದನ್ನು ತೆಗೆದ್ರೆ, ಮೂಲ ತೆಗೆದ್ರೆ ಗೊತ್ತಾಗುತ್ತೆ. ಅಷ್ಟೂರಿನಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೀವು ತೆಗೆದ್ರೆ ಗೊತ್ತಾಗುತ್ತೆ ಅಲ್ಲಿ ಹಿಸ್ಟ್ರಿ. ಧನ್ಯವಾದಗಳು ಸರ್. ಹೌದು, ನಮಸ್ಕಾರ ಸರ್. ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ತಾವೆಲ್ಲಿಂದ ಬರ್ತಾ ಇರಿ? ನಾವು ಇಲ್ಲೇ ಅಟ್ಟೂರ್ ಲೇಔಟ್ ಬರ್ತಾ ಇರಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಮಂಜುನಾಥ್ ಅವರು. ತಾವು ಎಲ್ಲಿಂದ ಬರ್ತಾ ಇರಿ ಸರ್? ಅಟ್ಟೂರ್ ಲೇಔಟಿಂದ ಬರ್ತಾ ಇರಿ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಜಟೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ.